ಎಲ್ರಿಗೂ ನಮಸ್ಕಾರ. ಈಗಾಗಲೇ ಡಿಪಾರ್ಟ್ಮೆಂಟಿಂದ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ ಮುಗಿದಿದೆ. ಈಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಟಾಪಿಕ್ನ ಮಾಡ್ತಾ ಇದ್ದಾರೆ. ಸೊ ನಾನು ಸಹ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅಂತ 2 ಚಾಪ್ಟರ್ ಮುಗಿಸಿದ್ದೀನಿ. ಈಗ ನಾವು ಕೊನೆಯ 12ನೇ ಚಾಪ್ಟರ್, ನಮ್ಮ ಸಿಲೆಬಸ್ನಲ್ಲಿ 12ನೇ ಚಾಪ್ಟ್ರು ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಇದೆ. ಅಂದರೆ LPP, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಒಂದು ಚಾಪ್ಟರ್ ಇದೆ. ಸೊ ಈ ಚಾಪ್ಟ್ರನ್ನ ಇವತ್ತಿಂದ ಡಿಸ್ಕಸ್ ಮಾಡೋಣ. ಇದೇನು ಭಾಳ ಕಡಿಮೆ ಇದೆ, ನಾವು ಇದನ್ನು ಡಿಸ್ಕಸ್ ಮಾಡೋಣ. ಇದಕ್ಕೆ ನೀವು ಒಂದು ಗ್ರಾಫ್ ಶೀಟ್ ಬುಕ್ಕನ್ನ ತೊಗೋಬೇಕಾಗತ್ತೆ, ಅಥವಾ ಗ್ರಾಫ್ ಶೀಟ್ಸನ್ನ ತೊಗೊಳ್ಬೇಕಾದ್ರೂ ಮಾಡಬೇಕು. ನೀವು ಫಸ್ಟ್ ಇಯರಲ್ಲಿ ಗ್ರಾಫ್ ಶೀಟನ್ನು ಡ್ರಾ ಮಾಡೋದಕ್ಕೆ ಕೆಲವೊಂದು ಪ್ರಾಬ್ಲಮ್ ಮಾಡ್ತಾಯಿದ್ವಿ. ಸೊ ಅದರ ಮುಂದುವರೆದ ಭಾಗವಾಗಿ ಈಗ ನಾವು ಗ್ರಾಫ್ ಶೀಟ್ನಲ್ಲಿ ಈ ಚಾಪ್ಟರ್ನ ಡಿಸ್ಕಸ್ ಮಾಡ್ತೀವಿ. ಸೊ ಇದಕ್ಕೆ ನಮ್ಮ ಕ್ವಶನ್ ಪೇಪರ್ನಲ್ಲಿ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವ್ಯಾವಪ್ಪ ಅಂದರೆ, ಒಂದು ಮಾರ್ಕ್ಸಿನ ಪ್ರಶ್ನೆ, ಅದು ಕೇವಲ ಡೆಫಿನಿಷನ್ಸು. ಈ ಚಾಪ್ಟ್ರಿಗೆ ಸಂಬಂಧಪಟ್ಟಂಗೆ ಒಂದು 7-8 ಡೆಫಿನೇಷನ್ಸ್ ಇದೆ. ಆ ಡೆಫಿನೇಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಮತ್ತೊಂದು 6 ಮಾರ್ಕ್ಸಿನ ಪ್ರಾಬ್ಲಮ್ಮು. 6 ಮಾರ್ಕ್ಸಿನ ಪ್ರಾಬ್ಲಮ್ ನಿಮ್ಗೆ ಎಲ್ಲಿ ಬರುತ್ತೆ ಅಂತ ಗೊತ್ತಿದೆ. 49ನೇ ಕ್ವಶನು ಅಥವಾ 50ನೇ ಕ್ವಶನಲ್ಲಿ ನಿಮಗೆ 6 ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ. 6 + 1 ಮಾರ್ಕ್ಸಿಂದ ಒಂದು, ಒಟ್ಟು 7 ಮಾರ್ಕ್ಸಿಗೆ ಇಲ್ಲಿ ನಾವು ಈ ಚಾಪ್ಟ್ರಿಂದ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾಳ ಈಸಿಯಾಗಿದೆ, ಇಲ್ಲೇನು ಅಂತ ಭಾಳ ಕ್ರಿಟಿಕಲ್ ಆಗಿರೋಂಥ ಟಾಪಿಕ್ ಏನಲ್ಲ, ಭಾಳ ಸಿಂಪಲ್ ಟಾಪಿಕ್ ಇದು. ನೀವು ಒಂದು 7-8 ಡೆಫಿನಿಷನ್ನ ನೀಟಾಗಿ ಕಲ್ತ್ಕೊಂಡ್ರೆ 1 ಮಾರ್ಕ್ಸ್ ಗ್ಯಾರಂಟಿಯಾಗಿ ಬರುತ್ತೆ. ಹಾಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದನ್ನು ಕಲ್ತ್ಕೊಂಡ್ರೆ 6 ಮಾರ್ಕ್ಸ್ ಈಸಿಯಾಗಿ ನಾವು ಒಟ್ಟು 7 ಮಾರ್ಕ್ಸನ್ನ ಈಸಿಯಾಗಿ ಈ ಚಾಪ್ಟ್ರಿಂದ ಮಾಡ್ಬೋದು. ಸೊ ಇದು ನಮಗೆ ನೋಡಿದರೆ ಈ ಚಾಪ್ಟ್ರ್ ಹೆಂಗಿದೆಯಪ್ಪ ಅಂದರೆ, ಭಾಳ ನಮ್ಮ ಲೈಫ್ನಲ್ಲಿ ಅಪ್ಲಿಕೇಶನ್, ಮ್ಯಾಥಮೆಟಿಕ್ಸ್ನಲ್ಲಿ ಅಪ್ಲಿಕೇಶನ್ ಏನಪ್ಪ ಅಂದರೆ ಈ ಚಾಪ್ಟ್ರಲ್ಲಿ ನಾವು ತಿಳ್ಕೊಬೋದು. ನೇರವಾಗಿ ಕಾಣಿಸುತ್ತೆ ನಾವು ಹೇಗೆ ನಮ್ಮ ಮ್ಯಾಥಮೆಟಿಕ್ಸನ್ನು ಅಪ್ಲೈ ಮಾಡ್ಬೋದು ಅನ್ನೋದನ್ನು ಈ ಚಾಪ್ಟ್ರ್ ಮುಖಾಂತರ ನಾವು ಕಲ್ತ್ಕೋಬೋದು. ಈಗ ನೋಡಿ, ಒಂದು ಸಣ್ಣ ಪ್ರಾಬ್ಲಮ್ನ ನಾವು ಡಿಸ್ಕಸ್ ಮಾಡೋಣ. ಯು ಕ್ಯಾನ್ ಸಿ ಇಯರ್ ಎ ಫರ್ನಿಚರ್ ಡೀಲರ್ ಅಂತ ಇದೆ. ಎ ಫರ್ನಿಚರ್ ಡೀಲರ್ ಡೀಲ್ಸ್ ಇನ್ ಓನ್ಲಿ 2 ಐಟಮ್ಸ್, ಟೇಬಲ್ಸ್ ಆ್ಯಂಡ್ ಚೇರ್ ಅಂತ. ಒಬ್ಬ ಫರ್ನಿಚರ್ ಡೀಲರು ಅವನು ಡೀಲ್ ಮಾಡ್ತಾ ಇರೋದು ಬರೀ 2 ಐಟಮು. ಒಂದು ಟೇಬಲ್ಸ್ ಮಾರ್ತಾನೆ, ಇನ್ನೊಂದು ಚೇರನ್ನು ಮಾರ್ತಾನೆ. ಈ ಹ್ಯಾಸ್ ₹50,000 ಟು ಇನ್ವೆಸ್ಟ್. ಅವನ ಹತ್ರ ಇನ್ವೆಸ್ಟ್ ಮಾಡೋದಕ್ಕೆ 50,000 ಮಾತ್ರ ಅಮೌಂಟ್ ಇದೆ. ಆ್ಯಂಡ್ ಆ್ಯಸ್ ಸ್ಟೋರೇಜ್ ಸ್ಪೇಸ್ ಆಫ್ ಅಟ್ಮೋಸ್ಟ್ 60 ಪೀಸಸ್. ಅವನ ಅಂಗಡಿನಲ್ಲಿ ಅವನು ಇಟ್ಕೊಳ್ಳೋಕ್ಕಾಗಿರೋ ಅಂಥ ಜಾಗ ಎಷ್ಟಪ್ಪ ಅಂದರೆ 60 ಪೀಸು. ಚೇರ್ ಆಗಲಿ ಟೇಬಲ್ ಆಗಲಿ ಒಟ್ಟು 60 ಪೀಸನ್ನು ಮಾತ್ರ ಅವನು ಇಟ್ಕೊಳ್ಳೋದಕ್ಕೆ ಸಮರ್ಥನು. ನೋಡಿ, ಭಾಳ ಕೇರ್ಫುಲ್ಲಾಗಿ ಇವನು ಮಾರ್ತಾ ಇರೋದು ಚೇರು ಟೇಬಲು ಮಾತ್ರ. ಅವನು ಇನ್ವೆಸ್ಟ್ ಮಾಡೋಕ್ಕೆ ಅವನ ಹತ್ರ ಇರೋ ದುಡ್ಡು 50,000 ಮಾತ್ರ. ಅವನ ಅಂಗಡಿನಲ್ಲಿ ಇಟ್ಕೊಳ್ಳೋಕೆ ಜಾಗ ಇರೋದು ಎಷ್ಟಪ್ಪ ಅಂದರೆ 60 ಪೀಸ್ಗಳಿಗೆ ಮಾತ್ರ. ಈಗ ನೋಡಿ, ಎ ಟೇಬಲ್ ಕಾಸ್ಟ್ ₹2,500. ಒಂದು ಟೇಬಲ್ನ ಕಾಸ್ಟು 2,500. ಆ್ಯಂಡ್ ಎ ಚೇರ್ ₹500. ಚೇರ್ನ ವ್ಯಾಲ್ಯೂ ₹500. ಈ ಎಸ್ಟಿಮೇಟ್ ದಟ್ ಫ್ರಮ್ ದಿ ಸೇಲ್ ಆಫ್ 1 ಟೇಬಲ್ ಈ ಕ್ಯಾನ್ ಮೇಕ್ ಎ ಪ್ರಾಫಿಟ್ ಆಫ್ ₹250. ಅಂದರೆ ಒಂದು ಟೇಬಲನ್ನು ಅವನು ಮಾರಿದರೆ ಅವನಿಗೆ ಬರೋ ಅಂಥ ಪ್ರಾಫಿಟ್ ಎಷ್ಟಪ್ಪ ಅಂದರೆ ₹250. ಆ್ಯಂಡ್ ದಟ್ ಫ್ರಮ್ ದಿ ಸೇಲ್ ಆಫ್ 1 ಚೇರ್ ಎ ಪ್ರಾಫಿಟ್ ಆಫ್ ₹75. ಒಂದು ಚೇರನ್ನು ಮಾರಿದರೆ ಅವನಿಗೆ ₹75 ಪ್ರಾಫಿಟ್ ಬರುತ್ತೆ. ಒಂದು ಚೇರ್ಗೆ ₹75, ಒಂದು ಟೇಬಲ್ಗೆ ₹250. ಈ ವಾಂಟ್ ಟು ನೋ ಹೌ ಮೆನಿ ಟೇಬಲ್ ಆ್ಯಂಡ್ ಚೇರ್ ಈ ಶುಡ್ ಬೈ ಫ್ರಮ್ ದಿ ಅವೈಲೇಬಲ್ ಮನಿ ಸೊ ಆ್ಯಸ್ ಟು ಮ್ಯಾಕ್ಸಿಮೈಸ್ ಇಸ್ ಟೋಟಲ್ ಪ್ರಾಫಿಟ್.
ಅಂತ. ಹಾಗಾದರೆ ಈ ಕಂಡೀಷನಲ್ಲಿ ಇವನು ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡಬೇಕಂದ್ರೆ ಎಷ್ಟು ಟೇಬಲ್ನ ಮತ್ತು ಎಷ್ಟು ಚೇರ್ನ ಬೈ ಮಾಡಿ ಮಾರಬೇಕು ಅನ್ನೋದನ್ನು ನಾವು ನಮ್ಮ ಮ್ಯಾಥಮೆಟಿಕ್ಸ್ ಮುಖಾಂತರ ಹೇಗೆ ಕಲಿಬೋದು ಅಥವಾ ಹೇಗೆ ಅದನ್ನು ಆಪ್ಟಿಮೈಸ್ ಮಾಡ್ಬೋದು, ಮ್ಯಾಕ್ಸಿಮೈಸ್ ಮಾಡ್ಬೋದು ಅನ್ನೋದನ್ನು ಈಗ ನಾವು ನೋಡೋಣ. ಸೊ ನೋಡಿ, ಈ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಾಬ್ಲಮ್ನ ನಾನೇನು ಮಾಡ್ತೀನಿ, ಈಗ ಒಂದು ಮ್ಯಾಥಮೆಟಿಕಲ್ ಈಕ್ವೇಷನ್ ಆಗಿ ಬರಿತೀನಿ. ಏನು ಮಾಡ್ತೀನಿ? ಮ್ಯಾಥಮೆಟಿಕಲ್ ಈಕ್ವೇಷನ್ ಆಗಿ ಬರಿತೀನಿ. ನೋಡಿ ಇಲ್ಲಿ ಏನಂತ ಬರಿತೀನಿ? ಲೆಟ್ ಎಕ್ಸ್ ಬಿ ದಿ ನಂಬರ್ ಆಫ್ ಟೇಬಲ್ಸ್ ಆ್ಯಂಡ್ ವೈ ಬಿ ದಿ ನಂಬರ್ ಆಫ್ ಚೇರ್ಸ್ ದ್ಯಾಟ್ ದಿ ಡೀಲರ್ ಬೈಸ್. ಅಂದರೆ ಎಕ್ಸ್ ಅನ್ನೋದು ನಂಬರ್ ಆಫ್ ಟೇಬಲ್ಲು, ವೈ ಅನ್ನೋದು ನಂಬರ್ ಆಫ್ ಚೇರ್ಸ್ ಅಂತ. ಸೊ ನೋಡಿ, ನಂಬರ್ ಆಫ್ ಟೇಬಲ್ಸ್ ಆ್ಯಂಡ್ ನಂಬರ್ ಆಫ್ ಚೇರ್ಸು ಯಾವಾಗಲೂ ನಾನ್ ಝೀರೋನೇ ಆಗಿರ್ತವೆ. ಏಕೆಂದರೆ ನಾನು -1 ಟೇಬಲ್ನ ಪರ್ಚೇಸ್ ಮಾಡಿದೆ ಅಂತ ಹೇಳಕ್ಕೆ ಬರಲ್ಲ. ಇಲ್ಲ, ಪರ್ಚೇಸ್ ಮಾಡಿಲ್ಲ ಅಂದರೆ 0, ಪರ್ಚೇಸ್ ಮಾಡಿದರೆ ಕೌಂಟು 1 2 3, ಅರ್ಧ ಟೇಬಲ್ ಪರ್ಚೇಸ್ ಮಾಡೋಕ್ಕೆ ಬರಲ್ಲ ಅವನು, ಅಲ್ವಾ? ಹಾಗಾಗಿ ಆ ಥರ ಇದೆ. ನೋಡಿ, ಎಕ್ಸ್ ಟೇಬಲು ವೈ ಚೇರ್ಸ್ ಅಂದರೆ ನಾವು ನಮ್ಮ ಹತ್ರ ಇರೋದು 50,000 ಅಲ್ವಾ? 50,000 ಇರೋದನ್ನು ನೋಡಿ, ಒಂದು ಟೇಬಲಿಗೆ 2,500, ಒಂದು ಚೇರ್ಗೆ 500 ರೂಪಾಯಿ. ಈಗ 2,500ದಂಗೆ ಎಕ್ಸ್ ಟೇಬಲ್ನ ನಾವು ತೊಗೊಂಡ್ರೆ 2,500 ಇಂಟು ಎಕ್ಸ್ ಆಗುತ್ತೆ. ಅದೇ ರೀತಿ 500 ರೂಪಾಯಿಗೆ ವೈ ಚೇರ್ ತಗೊಂಡ್ರೆ 500 ಇಂಟು ವೈ ಆಗುತ್ತೆ. ಇವೆರಡೂ ಸೇರಿಸಿದ್ರೆ ನಮಗೇನಾಗಬೇಕಪ್ಪ? 50,000 ದಾಟಬಾರ್ದು. ಏಕೆಂದರೆ ನಮ್ಮ ಹತ್ರ ಮ್ಯಾಕ್ಸಿಮಮ್ ಇರೋದು ಅಷ್ಟೇ ತಾನೇ, 1,00,000 ಆಗಂಗಿಲ್ಲ. ಹಾಗಾಗಿ ನಾವು ಇದನ್ನು ಏನಂತ ಬರಿತೀವಿ ಅಂದರೆ, ಮ್ಯಾಥಮೆಟಿಕಲಿ 2,500x ಪ್ಲಸ್ 500y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50,000. ಇದು ನಮ್ಮ ಮೊದಲನೇ ರೆಸ್ಟ್ರಿಕ್ಷನ್ ಕಂಡೀಷನ್. ಇದಕ್ಕಿಂತ ಜಾಸ್ತಿ ದಾಟಂಗಿಲ್ಲ. ಅರ್ಥ ಆಯ್ತಲ್ವಾ? ಇದನ್ನೇ ನಾವು ಸಿಂಪ್ಲಿಫೈ ಮಾಡಿದರೆ, ಅಂದರೆ 500ರಿಂದ ಭಾಗಿಸಿದ್ರೆ ಏನು ಬರುತ್ತೆ ಅಂದರೆ 5x ಪ್ಲಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 100 ಅಂತ ಆಗುತ್ತೆ. ಇವೆರಡು ಒಂದೇ, ಇದು ಮತ್ತು ಈ ರೌಂಡ್ ಹಾಕಿರೋದು ಎರಡು ಒಂದೇ ಈಕ್ವೇಷನ್ನು. ಇಲ್ಲಿ 500ರಿಂದ ಕಾಮನಾಗಿ ಡಿವೈಡ್ ಮಾಡಿದಾಗ ನನಗೆ ಈ ಈಕ್ವೇಷನ್ ಬಂದಿದೆ. ಇದು ಮೊದಲನೇ ಈಕ್ವೇಷನ್ ಆಯಿತು. ಹಾಗೆಯೇ ನಮ್ಮಲ್ಲಿ ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ ಅಂತ ಹೇಳಿದ್ರು ಅವರು? ಒಂದು ಅಂಗಡಿ ಒಳಗಡೆ ಅವನು ಇಟ್ಕೊಳ್ಳೋಕ್ಕೆ ಸಾಧ್ಯ ಇರೋದು 60 ಅಷ್ಟೇ, ಐದರ್ ಚೇರ್ ಆರ್ ಟೇಬಲ್. ಅಲ್ಲಿಗೆ ನಮಗೆ ಎಕ್ಸ್ ಟೇಬಲ್ಲು ವೈ ಚೇರ್ ಅಂದರೆ ಅವೆರಡೂ ಕೂಡಿಸಿದ್ರೆ 60ನ ದಾಟಬಾರ್ದು. ಅವೆರಡು ಕೂಡಿಸಿದ್ರೆ ಏನಾಗಬಾರ್ದು? 60ನ ದಾಟಬಾರ್ದು. ಮೊದಲನೇ ಕಂಡೀಷನ್ನು ಅಮೌಂಟು 50,000 ದಾಟಬಾರ್ದು. ಎರಡನೇ ಕಂಡೀಷನ್ನು ಸ್ಟೋರೇಜ್ ಕೆಪಾಸಿಟಿ ಅಂದರೆ ನಂಬರ್ ಆಫ್ ಟೇಬಲ್ಸ್ ಆ್ಯಂಡ್ ನಂಬರ್ ಆಫ್ ಚೇರ್ಸ್ ಎರಡು ಕೂಡಿಸಿದ್ರೆ ಅದು 60ನ ದಾಟಬಾರ್ದು. ಯಾಕೆಂದರೆ 60 ಮೇಲೆ ಇಟ್ಕೊಳ್ಳೋಕ್ಕಾಗಲ್ವಲ್ಲ, ಗೊತ್ತಾಯ್ತಲ್ವಾ? ಸೊ ಅದನ್ನು ದಾಟಬಾರ್ದು ಅನ್ನೋದು ನಮ್ಮ ಕಂಡೀಷನ್. ಸೊ ಈ ಕಂಡೀಷನ್ನ ಇಟ್ಕೊಂಡು ನಾವು ಇದನ್ನೇನಾದರೂ ಸಾಲ್ವ್ ಮಾಡಿದರೆ ಮ್ಯಾಥಮೆಟಿಕಲಿ ನೋಡಿ, ನಾವು ಪ್ರಾಫಿಟ್ ಮಾಡಬೇಕು ಇದನ್ನು, ಹೌದಲ್ವಾ? ಪ್ರಾಫಿಟ್ ಮಾಡಬೇಕಂದ್ರೆ ಏನಾಗುತ್ತೆ ಗೊತ್ತಾ? ಈಗ ಇದನ್ನು ನೋಡಿ, ನಮಗೆ ಒಂದು ಟೇಬಲ್ ಮಾರಿದರೆ 250 ರೂಪಾಯಿ, ಒಂದು ಚೇರ್ ಮಾರಿದರೆ 75 ರೂಪಾಯಿ. ಪ್ರಾಫಿಟ್ ಹೆಂಗಾಗುತ್ತೆ? ಈ ಎಕ್ಸ್ ಟೇಬಲ್ ಮಾರಿದೆ ಅಂದರೆ 250 ಇಂಟು ಎಕ್ಸು ಪ್ರಾಫಿಟ್ಟು, ಪ್ಲಸ್ ಇನ್ ದಿ ಸೇಮ್ ಟೈಮ್ 75 ಇಂಟು ವೈ, ಹೌದಲ್ವಾ? ಇವೆರಡು ಕೂಡಿಸಿದ್ರೆ ನಮಗೆ ಬರೋದೇ ಪ್ರಾಫಿಟ್ಟು. ಅದನ್ನು ಝೆಡ್ ಅಂತ ಕರೆಯೋಣ. ಝೆಡ್ ಈಸ್ ಈಕ್ವಲ್ ಟು 250x ಪ್ಲಸ್ 75y. ಇದು ಪ್ರಾಫಿಟನ್ನ ಕ್ಯಾಲ್ಕುಲೇಟ್ ಮಾಡೋಂಥ ಈಕ್ವೇಷನ್ನು. ಒಂದು ಟೇಬಲ್ಗೆ 250 ರೂಪಾಯಿ ಲಾಭ, ಒಂದು ಚೇರ್ಗೆ 75 ರೂಪಾಯಿ ಲಾಭ. ಅವನು ಎಕ್ಸ್ ಟೇಬಲ್ ಮಾರ್ದ ಅಂದರೆ 250 ಇಂಟು ಎಕ್ಸು ಪ್ರಾಫಿಟ್ಟು. ವೈ ಚೇರ್ಸ್ ಮಾರ್ದ ಅಂದರೆ 75 ಇಂಟು ವೈ, ಅದು ಪ್ರಾಫಿಟ್ಟು. ಅವೆರಡು ಸೇರಿಸಿದ್ರೆ ಅದನ್ನು ಟೋಟಲ್ ಪ್ರಾಫಿಟ್ ಅಂತ ನಾವು ಕರಿತೀವಿ. ನೋಡಿ, ಈಗ ನಾನು ಏನು ಈಕ್ವೇಷನ್ ಮಾಡಿದೆ ಅದನ್ನು ಮ್ಯಾಥಮೆಟಿಕಲಿ ಬರೆದಾಗ ಈಗ ಕಾಣಿಸುತ್ತೆ. ನಾವೀಗ ಏನು ಈಕ್ವೇಷನ್ ಮಾಡಿದ್ವಿ ಅದನ್ನು ಮ್ಯಾಥಮೆಟಿಕ್ಸಲ್ಲಿ ಬರೆದ್ರೆ ಹೇಗೆ ಕಾಣಿಸುತ್ತಪ್ಪ ಅಂದರೆ,
ಸೊ ಇಟ್ ಈಸ್ ವೆರಿ ಸಿಂಪಲ್. ನಾವು ಇದೇ ಈಕ್ವೇಷನನ್ನು ಮ್ಯಾಥಮೆಟಿಕಲ್ ಈಕ್ವೇಷನ್ ಆಗಿ ಬರೆದ್ರೆ ಅಬ್ಸರ್ವ್ ಮಾಡಿ, ಮ್ಯಾಕ್ಸಿಮೈಸ್ ಅಂತ ಇದೆ. ಅಂದರೆ ನಾವು ಇದನ್ನು ಮ್ಯಾಕ್ಸಿಮೈಸ್ ಮಾಡ್ತಾ ಇದ್ವಿ. ಮ್ಯಾಕ್ಸಿಮೈಸ್ ಝಡ್ ಇಸ್ ಈಕ್ವಲ್ ಟು 250x ಪ್ಲಸ್ 75y. ಝಡ್ ಇಸ್ ಈಕ್ವಲ್ ಟು 250x ಪ್ಲಸ್ 75y ಸಬ್ಜೆಕ್ಟೆಡ್ ಟು ದಿ ಕನ್ಸ್ಟ್ರೈನ್ಸ್ ಅಂತ ಕರಿತೀವಿ. ಸಬ್ಜೆಕ್ಟೆಡ್ ಟು ದಿ ಕನ್ಸ್ಟ್ರೈನ್ಸ್. ಕನ್ಸ್ಟ್ರೈನ್ಸ್ ಅಂದರೆ ಕಂಡೀಷನ್ಸ್ ಅಂತ. ಈ ಕಂಡೀಷನನ್ನು ಒಳಗೊಂಡಂಗೆ ನಾವು ಮ್ಯಾಕ್ಸಿಮೈಸ್ ಮಾಡಬೇಕು. ಯಾವೆಲ್ಲ ಕಂಡೀಷನ್ನು ನಾವು ಆಗಲೇ ಮಾಡಿದ್ದೀವಿ. 2 ಕಂಡೀಷನ್ ನಮಗಿದೆ. ಒಂದು 5x ಪ್ಲಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 100. ಇದು ಯಾವುದು? ಸಿಂಪ್ಲಿಫೈಡ್ ಫಾರ್ಮ್ ಆಫ್ ನಮ್ಮದು ಇನ್ವೆಸ್ಟ್ಮೆಂಟ್ ಇತ್ತಲ್ಲ ಅದು. ಎರಡನೇದು ಎಕ್ಸ್ ಪ್ಲಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 60. ಇದು ಸ್ಟೋರೇಜ್ದು, ನಾವು 60 ಪೀಸ್ ಅಷ್ಟೇ ಇಟ್ಕೊಳ್ಳೋದು. ಆ್ಯಂಡ್ ಮೂರನೇದು ಇದನ್ನು ನಾನ್ ಝೀರೋ ಕಂಡೀಷನ್ ಅಂತೀವಿ. ನಮಗೆ ಯಾವಾಗಲೂ ಟೇಬಲ್ ಸಂಖ್ಯೆ ಮತ್ತು ಚೇರ್ ಸಂಖ್ಯೆ ನೆಗೆಟಿವ್ ಬರಲ್ಲ ಅಂತ. ಗೊತ್ತಾಯ್ತಾ? ಸೊ ಇದನ್ನು ಮ್ಯಾಥಮೆಟಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ? ಮ್ಯಾಥಮೆಟಿಕಲ್ ಈಕ್ವೇಷನ್. ಮ್ಯಾಕ್ಸಿಮೈಸ್ ಅಂತ ಹೇಳಿ, ಮ್ಯಾಕ್ಸಿಮೈಸ್ ಅಂತೇಳಿ ಈ ಕಂಡೀಷನ್ನಲ್ಲಿ ಎಷ್ಟು ಟೇಬಲ್ಲು ಎಷ್ಟು ಚೇರನ್ನು ಮಾರಿದರೆ ಅವನಿಗೆ ಪ್ರಾಫಿಟ್ ಬರುತ್ತೆ ಅಂತ ಹೇಳೋದನ್ನೇ ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತ. ನೋಡಿ, ಕೊಟ್ಟಿರೋ ಅಂಥ ಸ್ಟೇಟ್ಮೆಂಟ್ ಪ್ರಾಬ್ಲಮ್ನ ಈ ರೀತಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನಾಗಿ ಬರ್ಕೊಂಡ್ವಿ. ಈಗ ಇದನ್ನು ಹೇಗೆ ಸಾಲ್ವ್ ಮಾಡೋದು? ನಾವು ಫಸ್ಟ್ ಇಯರಲ್ಲಿ ಮಾಡಿದ್ವಲ್ಲ ಅದೇ ಮೆಥಡಲ್ಲಿ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಮಗೆ 2 ಈಕ್ವೇಷನ್ ಇದೆಯಲ್ವಾ? 2 ಈಕ್ವೇಷನ್ ಇದೆಯಲ್ಲ, ಇದು ಒಂದು ಈಕ್ವೇಷನ್ನು ಮತ್ತು ಇದೊಂದು ಈಕ್ವೇಷನ್ನು. ಹಾಗೆ ನಾನ್ ಝೀರೋ ಇಟ್ ಈಸ್ ಅ ಫಸ್ಟ್ ಕ್ವಾಡ್ರೆಂಟ್ ಅಂತ. ಇದನ್ನು ಗ್ರಾಫಲ್ಲಿ ಡ್ರಾ ಮಾಡೋಣ. ಫಸ್ಟ್ ಇಯರಲ್ಲಿ ಮಾಡ್ತಿದ್ದು ನೆನಪಿದೆಯಾ ಗ್ರಾಫು? ಸೇಮ್ ಮ್ಯಾನರಲ್ಲಿ ನಾವು ಪಾಯಿಂಟನ್ನು ಕಂಡುಹಿಡ್ಕೊಂಡು ಗ್ರಾಫಲ್ಲಿ ಡ್ರಾ ಮಾಡಿದರೆ ನಮಗೆ ಈ ಥರ ಬರುತ್ತೆ ಗ್ರಾಫ್. ಇದು ಇಲ್ಲಿ ಶೇಡ್ ಆಗಿದೆಯಲ್ಲ, ಇದು ಸೊಲ್ಯೂಷನ್ ರೀಸನ್. ಇದೇ ಸೊಲ್ಯೂಷನ್ ರೀಸನ್. ಇದೆಲ್ಲ ಸೊಲ್ಯೂಷನ್ ರೀಸನ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಈ ಸೊಲ್ಯೂಷನ್ ರೀಸನನ್ನು ನಾವು ಕಂಡುಹಿಡಿಬೇಕು ಮೊದಲು. ಸೊ ಹೋದ ವರ್ಷ ಮಾಡ್ತಾಯಿದ್ವಿ ಈ ಥರ, ಇಲ್ಲಿವರೆಗೂ ಮಾಡ್ತಾಯಿದ್ವಿ. ಎಷ್ಟು ಶೇಡ್ ಮಾಡಬೇಕು ಅನ್ನೋದನ್ನು ಮಾಡ್ತಾಯಿದ್ವಿ. ಅದೇ ಟೆಕ್ನಿಕಲ್ಲಿ ನಾವು ಗ್ರಾಫ್ ಶೀಟಲ್ಲಿ ಈ ಗ್ರಾಫನ್ನು ಡ್ರಾ ಮಾಡಬೇಕು. ಗ್ರಾಫ್ ಶೀಟಲ್ಲಿ ಗ್ರಾಫನ್ನು ಡ್ರಾ ಮಾಡಬೇಕು. ಹೇಗೆ ಡ್ರಾ ಮಾಡಬೇಕಂತ ಗೊತ್ತಲ್ಲ. ಸೊ 2 ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಮೊದಲನೇ ಈಕ್ವೇಷನ್ಗೆ ಈಕ್ವೇಟ್ ಮಾಡಿಕೊಂಡು, ಅದೇ ರೀತಿ ಎರಡನೇ ಈಕ್ವೇಷನ್ಗೆ ಈಕ್ವೇಟ್ ಮಾಡ್ಕೊಂಡು 2 ಪಾಯಿಂಟ್ ಕಂಡುಹಿಡ್ಕೋಬೇಕು. 2 ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಬೇಕು. ಆಮೇಲೆ ಲೆಸ್ ದ್ಯಾನ್ ಇರೋದ್ರಿಂದ ಯಾವ ಕಡೆ ಟ್ರೂ ಆಗುತ್ತೆ ಆ ಕಡೆಗೆ ಶೇಡ್ ಮಾಡಬೇಕು. ಹೌದಲ್ವಾ? ಇದಾದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ, ನೋಡಿ ಇಲ್ಲಿ ನಮಗೆ ಈ ಶೇಡೆಡ್ ರೀಸನಲ್ಲಿ ಕೆಲವೊಂದು ಏನಿದೆ, ಕಾರ್ನರ್ ಪಾಯಿಂಟ್ಗಳಿದ್ದಾವೆ. ನೋಡಿ, ಇಲ್ಲೊಂದಿದೆ, ಇದು ಒಂದಿದೆ, ಇದು ಒಂದಿದೆ, ಇದು ಒಂದಿದೆ. ಸೊ 3 ಕಾರ್ನರು ಪಾಯಿಂಟು ಮೇಜರಾಗಿ ಪ್ಲಸ್ ಒಂದು ಆರಿಜಿನು, ಅಲ್ಲಿ 4 ಕಾರ್ನರ್ ಪಾಯಿಂಟು ನಮಗೆ ಕಾಣಿಸ್ತಾ ಇದೆ. ಈ 4 ಕಾರ್ನರ್ ಪಾಯಿಂಟಲ್ಲಿ ನಾವೇನು ಮಾಡಬೇಕು ಗೊತ್ತಾ? ಸೊ ನೋಡಿ, ನಮಗೆ ಕೊಟ್ಟಿರೋ ಈಕ್ವೇಷನನ್ನು 4 ಕಾರ್ನರ್ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಇವೇ 4 ಕಾರ್ನರ್ ಪಾಯಿಂಟ್. ಅವು ಆರಿಜಿನ್ 0 0, ಸಿ 0 60, ಬಿ 10 50, ಎ 20 0. ಈ 4 ಕಾರ್ನರ್ ಪಾಯಿಂಟಲ್ಲಿ ನಮ್ಮ ಝಡ್ ಏನಾಗುತ್ತೆ ಅಂತ ಕಂಡುಹಿಡಿಬೇಕು. ಝಡ್ ಏನಾಗುತ್ತೆ ಅಂತ ನೋಡಿ. 0 ಬರುತ್ತೆ, 4,500 ಬರುತ್ತೆ, 6,250 ಬರುತ್ತೆ, 5,000 ಬರುತ್ತೆ. ಇಷ್ಟರೊಳಗಡೆ ಯಾವುದು ಮ್ಯಾಕ್ಸಿಮಮ್ಮು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಕಾಣಿಸ್ತಾ ಇದೆ, ಅವ್ರು ಆಲ್ರೆಡಿ ಮಾರ್ಕ್ ಮಾಡಿದ್ದಾರೆ. 6,250 ಮ್ಯಾಕ್ಸಿಮಮ್. ಸೊ ಹಾಗಾದರೆ ಅವನು 6,250 ಮ್ಯಾಕ್ಸಿಮಮ್ ಆದರೆ ಎಷ್ಟು ಡೀಲ್ ಮಾಡಬೇಕು ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. 10 ಟೇಬಲ್ಲು 50 ಚೇರನ್ನು ಮಾರಿದರೆ ಅವನಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ. ಇದನ್ನು ಬಿಟ್ಟು ಬೇರೆ ಇನ್ಯಾವ ಕೇಸಲ್ಲೂ ಪ್ರಾಫಿಟು ಬರಲ್ಲ. ಸೊ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ 10
ಟೇಬಲ್ಲು, ಈ ಪಾಯಿಂಟಲ್ಲಿ 10 ಟೇಬಲ್ಲು ಮತ್ತು 50 ಚೇರನ್ನು ಮಾತ್ರ ಮಾರಿದರೆ ಅವನಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ. ಅದರ್ವೈಸ್ ಈ ವೋಂಟ್ ಗೆಟ್ ದಿಸ್ ಮಚ್ ಆಫ್ ಪ್ರಾಫಿಟ್. ಸೊ ಈ ಥರ ನಾವು ಸಾಲ್ವ್ ಮಾಡೋದನ್ನೇ ಗ್ರಾಫಿಕಲ್ ಮೆಥಡ್ ಅಂತ ಕರಿತೀವಿ. ಇದನ್ನೇ ನಾವು ಗ್ರಾಫಿಕಲ್ ಮೆಥಡ್ ಅಂತ ಕರಿತೀವಿ. ಸೊ ಇದರೊಳಗಡೆ ನಮಗೆ ಕೆಲವೊಂದು ಪಾಯಿಂಟ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಏನಪ್ಪ ಅಂದರೆ, ಈಗ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ನಾವು Z= ಅಂತ ಪ್ರಾಫಿಟ್ ಫಂಕ್ಷನ್ ಕರೆದಿವಲ್ಲ, ಅದನ್ನು ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಹಾಗೆ ಕಂಡೀಷನ್ಸ್ಗಳಿದಾವಲ್ಲ, ಅವನ್ನ ಕನ್ಸ್ಟ್ರೈನ್ಸ್ ಅಂತ ಕರಿತೀವಿ. ಈ ಸೊಲ್ಯೂಷನ್ ರೀಸನ್ ಇದೆಯಲ್ಲ, ಇಲ್ಲಿ ನಾವು ಈಗೇನು ಶೇಡ್ ಮಾಡಿದ್ದೀವಿ, ಈ ಸೊಲ್ಯೂಷನ್ ರೀಸನ್ ಇದೆಯಲ್ಲ, ಇದನ್ನು ಶೇಡೆಡ್ ರೀಸನನ್ನು ವಿ ಕಾಲ್ಡ್ ಎಸ್ ಎ ಫಿಸಿಯಬಲ್ ರೀಜನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿಸಿಯಬಲ್ ರೀಜನ್ ಅಂತ ಕರಿತೀವಿ. ಹಾಗೆ ಹೊರಗಡೆ ಇರೋ ಅಂಥದ್ದನ್ನು ಅನ್ಫಿಸಿಯಬಲ್ ರೀಜನ್ ಅಂತ ಕರಿತೀವಿ. ಸೊ ಕಾರ್ನರ್ ಪಾಯಿಂಟ್ ಅಂತ ಕರಿತೀವಿ. ಈ ಥರ ಎಲ್ಲದಕ್ಕೂ ನಮ್ಮ ಹತ್ರ ಡೆಫಿನಿಷನ್ ಏನು ನಾನ್ ನೆಗೆಟಿವ್ ಕನ್ಸ್ಟ್ರೈನ್ಸ್ ಅಂತ ಕರಿತೀವಿ. ಇವೆಲ್ಲನೂ ಆಮೇಲೆ ಮ್ಯಾಕ್ಸಿಮೈಸ್ ಮಾಡೋದು, ಮಿನಿಮೈಸ್ ಮಾಡೋದು, ಈ ಥರ ಒಂದಷ್ಟು ಡೆಫಿನಿಷನ್ಗಳಿದೆ. ಆ ಡೆಫಿನಿಷನ್ಗಳನ್ನ ನಾವು ಡಿಸ್ಕಸ್ ಮಾಡಿದರೆ 1 ಮಾರ್ಕ್ಸಿಗೆ ಯಾವುದಾದ್ರೂ ಒಂದು ಡೆಫಿನಿಷನ್ನು 9ನೇ ಕ್ವಶನಲ್ಲಿ ಪ್ರಿಫರಬಲಿ ಬರುತ್ತೆ. 9ನೇ ಕ್ವಶನ್ ಪೇಪರಲ್ಲಿ 9ನೇ ಕ್ವಶನಲ್ಲಿ ಒಂದು ಡೆಫಿನಿಷನ್ನು ಕಂಪಲ್ಸರಿ ಆಗಿರುತ್ತೆ. ಅದು ಯಾವೆಲ್ಲ ಡೆಫಿನಿಷನ್ ಕೇಳ್ಬೋದು ಅನ್ನೋದನ್ನು ನನಗೆ ಹೇಳ್ತೀನಿ. ಅದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ, ಹೆಡ್ಡಿಂಗ್ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ತಾ ಹೋಗಿ. ಈಗ ಹೆಡ್ಡಿಂಗ್ ಬರ್ಕೊಳ್ಳಿ, ಲೀನಿಯರ್ ಪ್ರೋಗ್ರಾಮಿಂಗ್. ಇದರಲ್ಲಿ 1 ಮಾರ್ಕ್ಸಿಂದ 1 ಬರುತ್ತೆ, 6 ಮಾರ್ಕ್ಸಿಂದ 1 ಬರುತ್ತೆ. ಸೊ ಇವತ್ತು ನಾನು ಕೊಡ್ತಾ ಇರೋದು 1 ಮಾರ್ಕ್ಸಿಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅಂತ ನೋಡಿ. ಫಸ್ಟ್ ಒನ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಬರ್ಕೊಳ್ಳಿ. ಆಬ್ಜೆಕ್ಟಿವ್ ಫಂಕ್ಷನ್ ಬರೀರಿ. ಲೀನಿಯರ್ ಫಂಕ್ಷನ್ Z=ax + by. Z=ax + by, which has to be optimized. Optimized ಅಂದರೆ ಬ್ರ್ಯಾಕೆಟಲ್ಲಿ ಬರೀರಿ, ಮ್ಯಾಕ್ಸಿಮೈಸ್ಡ್ ಆರ್ ಮಿನಿಮೈಸ್ಡ್ ಈಸ್ ಕಾಲ್ಡ್ ಆಬ್ಜೆಕ್ಟಿವ್ ಫಂಕ್ಷನ್. ನೋಡಿ, ಡಿಫೈನ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಇದನ್ನು ಬರೀಬೇಕು 1 ಮಾರ್ಕ್ಸಿಗೆ. ಈಗೇನು ಹೇಳಿದ್ದೀನಿ ಅದನ್ನು 1 ಮಾರ್ಕ್ಸಿಗೆ ನೀವು ಬರೀಬೇಕು. ಎರಡನೇದು ಡಿಸಿಷನ್ ವೇರಿಯಬಲ್ಸ್ ಬರೀರಿ. ವೇರಿಯಬಲ್ಸ್ whose values are to be determined. Variables whose values are to be determined. ಯಾವ ಎಲ್ಲ ವ್ಯಾಲ್ಯೂನ ಡಿಟರ್ಮೈನ್ ಮಾಡಬೇಕು ಅವೇ ಡಿಸಿಷನ್ ವೇರಿಯಬಲ್ಸು. ಮೂರನೇದು ಬರ್ಕೊಳ್ಳಿ, ಕನ್ಸ್ಟ್ರೈನ್ಸ್ ಅಂದ್ರೇನು? The linear inequalities or equations. The linear inequalities or equations or restrictions on the variables of a LPP. On the variables of a LPP. ಸೊ ಅಲ್ಲಿ ಇರುವಂಥ ಈಕ್ವೇಷನ್ಸು, ಇನ್ಇಕ್ವಾಲಿಟೀಸು ಮತ್ತು ಕಂಡೀಷನ್ಸ್ ಇದೆಯಲ್ಲ, ಅವನ್ನ ನಾವು ಕನ್ಸ್ಟ್ರೈನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ಕೊಳ್ಳಿ, ಆಪ್ಟಿಮೈಜೇಷನ್ ಪ್ರಾಬ್ಲಮ್ ಬರೀರಿ. A problem which seeks to maximize
or minimize, seeks to maximize or minimize a linear function, a linear function subject to certain constraints, subject to certain constraints as determined by a set of linear inequalities, set of linear inequalities. ನೋಡಿ, ಇದನ್ನು ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂದರೆ ಏನು ಅಂತ ಕೇಳಿದಾಗ ಬರೀಬೇಕು. ಈಗ ನೆಕ್ಸ್ಟ್ ಹೋಗೋಣ. ಫಿಸಿಯಬಲ್ ರೀಜನ್, ಫಿಸಿಯಬಲ್ ರೀಜನ್ ಬರೀರಿ. ದಿ ಕಾಮನ್ ರೀಜನ್, the common region determined by all the constraints, the common region determined by all the constraints including non-negative constraints, including non-negative constraints x comma y greater than or equal to 0 of LPP, x comma y greater than or equal to 0 of LPP. ಸೊ ಇದು ಸ್ವಲ್ಪ ಇಂಪಾರ್ಟೆಂಟೇ ಇದು ಫಿಸಿಯಬಲ್ ರೀಜನ್ ಅಂದರೆ. ನೆಕ್ಸ್ಟು ಇನ್ಫಿಸಿಯಬಲ್ ರೀಜನ್, ಇನ್ಫಿಸಿಯಬಲ್ ರೀಜನ್ ಎ ರೀಜನ್ ಅದರ್ ದ್ಯಾನ್ ಫಿಸಿಯಬಲ್ ರೀಜನ್, ಎ ರೀಜನ್ ಅದರ್ ದ್ಯಾನ್ ಫಿಸಿಯಬಲ್ ರೀಜನ್ನ ಇನ್ಫಿಸಿಯಬಲ್ ರೀಜನ್ ಅಂತೀವಿ. ನೆಕ್ಸ್ಟು ಫಿಸಿಯಬಲ್ ಸೊಲ್ಯೂಷನ್ಸ್, ಫಿಸಿಯಬಲ್ ಸೊಲ್ಯೂಷನ್ಸ್ ನೆಕ್ಸ್ಟ್ ಡೆಫಿನಿಷನ್ ಬರ್ಕೊಳ್ಳಿ. ಪಾಯಿಂಟ್ಸ್ ವಿತಿನ್ ಆ್ಯಂಡ್ ಆನ್ ದಿ ಬೌಂಡ್ರಿ, ಪಾಯಿಂಟ್ಸ್ ವಿತಿನ್ ಆ್ಯಂಡ್ ಆನ್ ದಿ ಬೌಂಡ್ರೀಸ್ ಆಫ್ ದಿ ಫಿಸಿಯಬಲ್ ರೀಜನ್, ವಿತಿನ್ ಆ್ಯಂಡ್ ಆನ್ ದಿ ಬೌಂಡ್ರಿ ಆಫ್ ದಿ ಫಿಸಿಯಬಲ್ ರೀಜನ್. ಫಿಸಿಯಬಲ್ ಸೊಲ್ಯೂಷನ್ ಅಂದರೆ ಬೌಂಡ್ರಿ ಒಳಗಿರೋವು ಅಥವಾ ಬೌಂಡ್ರಿಯಿಂದ ಮೇಲಿರೋ ಅಂಥವು. ಇನ್ಫಿಸಿಯಬಲ್ ಸೊಲ್ಯೂಷನ್, ಇನ್ಫಿಸಿಯಬಲ್ ಸೊಲ್ಯೂಷನ್ ಬರೀರಿ. ಎನಿ ಪಾಯಿಂಟ್ ಔಟ್ಸೈಡ್ ದಿ ಫಿಸಿಯಬಲ್ ರೀಜನ್, ಔಟ್ಸೈಡ್ ದಿ ಫಿಸಿಯಬಲ್ ರೀಜನ್ ಶೇಡೆಡ್ ಆಗದೆ ಇರೋದ್ರಿಂದ ಹೊರಗಿರೋ ಅಂಥವನ್ನ ಇನ್ಫಿಸಿಯಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ಆಪ್ಟಿಮಲ್ ಸೊಲ್ಯೂಷನ್ಸ್ ಅಥವಾ ಫಿಸಿಯಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ಆಪ್ಟಿಮಲ್ ಸೊಲ್ಯೂಷನ್, ಆಪ್ಟಿಮಲ್ ಸೊಲ್ಯೂಷನ್ ಅಂದರೆ ಎನಿ ಪಾಯಿಂಟ್ ಇನ್ ದಿ ಫಿಸಿಯಬಲ್ ರೀಜನ್, ಎನಿ ಪಾಯಿಂಟ್ ಇನ್ ದಿ ಫಿಸಿಯಬಲ್ ರೀಜನ್ that gives the optimal value, that gives the optimal value of the objective function, that gives the optimal value of the objective function. ನೋಡಿ, ಇಷ್ಟು ಡೆಫಿನಿಷನ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಆಗದಂಗೆ ಕಲ್ತಿರಬೇಕು. ಯಾವುದಾದ್ರು ಒಂದು ಡೆಫಿನಿಷನ್ನು ನಿಮ್ಮ ಪರೀಕ್ಷೆನಲ್ಲಿ 1 ಮಾರ್ಕ್ಸಿಗೆ ಬಂದೇ ಬರುತ್ತೆ, ಅದು 9ನೇ ಕ್ವಶನಲ್ಲೇ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ನೀವು ಇಷ್ಟನ್ನು ನೀವು ತರಾವತ್ತಾಗಿ ನೀವು ಕಲ್ತಿರಲೇಬೇಕು. ಕಲ್ತಿದ್ರೆ ನಿಮಗೆ ಈಸಿಯಾಗಿ 1 ಮಾರ್ಕ್ಸನ್ನು ಸ್ಕೋರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನಮಗೆ 2 ಮುಖ್ಯವಾದ ಥಿಯರಮ್ಗಳು ಇಲ್ಲಿದೆ. ನಮಗೆ 2 ಮುಖ್ಯವಾದ ಥಿಯರಮ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ. ನೋಡಿ, 1ನೇ ಥಿಯರಮ್ಮು ಇಲ್ಲಿದೆ, ಹಾಗೆ ನೋಟು ಮಾಡ್ಕೊಬಿಡಿ ನೀವು. ಥಿಯರಮ್ 1 ಅಂತ ಬರೀರಿ. ಲೆಟ್ ಆರ್ ಬಿ ದಿ ಫಿಸಿಯಬಲ್ ರೀಜನ್, ಅಂದರೆ ನಾವು ಶೇಡ್ ಮಾಡಿರೋದನ್ನು ಆರ್ ಅಂತ ಕರೆಯೋಣ. ಬ್ರ್ಯಾಕೆಟಲ್ಲಿ ಕಾನ್ವೆಕ್ಸ್ ಪಾಲಿಗಾನ್, ಕಾನ್ವೆಕ್ಸ್ ಪಾಲಿಗಾನ್ ಅಂದರೆ ಗೊತ್ತಲ್ವಾ? ಹೀಗೆ ನೀವು ಹೊರಗೆ ಹೋಗಬಾರ್ದು, ಎಲ್ಲ ಒಳಗೆ ಬರಬೇಕು. ನೋಡಿ, ಇದು ಕಾನ್ವೆಕ್ಸು. ನೀವು ಈ ಥರ ಏನಾದರೂ ಬರೆದ್ರೆ ಯಾವ ರೀತಿ ಗೊತ್ತಾ? ಈ ರೀತಿ ಬರೆದ್ರೆ ಹೀಗೆ
ಈಗ ಬರೆದ್ರೆ ಇದು ಕಾನ್ವೆಕ್ಸ್ ಅಲ್ಲ, ಇದು ಕಾನ್ವೆಕ್ಸ್ ಅಲ್ಲ. ಯಾಕೆಂದರೆ ನೋಡಿ, ಇಲ್ಲೊಂದು ಪಾಯಿಂಟ್ ತೊಗೊಳ್ಳಿ, ಇಲ್ಲೊಂದು ಪಾಯಿಂಟ್ ತೊಗೊಳ್ಳಿ, ಜಾಯಿನ್ ಮಾಡಿದರೆ ಹೊರಗಡೆ ಬಂದ್ಬಿಡುತ್ತೆ ಲೈನು. ಹಾಗಾಗಿ ಇದು ಕಾನ್ವೆಕ್ಸ್ ಅಲ್ಲ. ಕಾನ್ವೆಕ್ಸ್ ಅಂದರೆ ಯಾವುದೇ ಎರಡು ಪಾಯಿಂಟನ್ನು ಜಾಯಿನ್ ಮಾಡಿದರೆ ಅದ್ರ ಒಳಗೆ ಬರಬೇಕು, ಅದನ್ನು ಕಾನ್ವೆಕ್ಸ್ ಪಾಲಿಗಾನ್ ಅಂತ ಕರಿತೀವಿ. ಗೊತ್ತಾಯ್ತಾ? ಫಾರ್ ಎ ಎಲ್ ಪಿ ಪಿ ಲೆಟ್ ಆರ್ ಬಿ ದಿ feasible region, convex feasible region for a LPP, and let z is equal to ax plus by, and let z is equal to ax plus by be the objective function when z has an optimal value. ನೋಡಿ, ಇದು ಆಬ್ಜೆಕ್ಟಿವ್ ಫಂಕ್ಷನ್ ಆಗಿ z ಆಪ್ಟಿಮಲ್ ವ್ಯಾಲ್ಯೂ ಆಗೋದಾದರೆ, ಆಪ್ಟಿಮಲ್ ವ್ಯಾಲ್ಯೂ ಅಂದರೆ ಮ್ಯಾಕ್ಸಿಮಮ್ ಆರ್ ಮಿನಿಮಮ್, where the variables x and y are subjected to constraints described by linear inequalities. This optimal value must occur at a corner point ಅಥವಾ ಕಾರ್ನರ್ ವರ್ಟೆಕ್ಸ್ ಆಫ್ ದಿ ಫೀಸಿಯಬಲ್ ರೀಜನ್. ಇದರ ಅರ್ಥ ಇಷ್ಟೇ. ನೀವು ಒಂದು ಬೌಂಡ್ ಆಗಿರೋ ಅಂಥ ಪಾಲಿಮಲ್ ಅಥವಾ ಪಾಲಿಗಾನನ್ನು ನೀವು ತಗೊಂಡ್ರೆ, ಕಾನ್ವೆಕ್ಸ್ ಪಾಲಿಗಾನ್ನ ತಗೊಂಡ್ರೆ, ಅದರಲ್ಲಿ ಆಪ್ಟಿಮೈಸೇಷನ್ ಮಾಡೋಕ್ಕೆ ಆದರೆ ಆಪ್ಟಿಮೈಸೇಷನ್ ಆಗುತ್ತೆ ಆ ಪ್ರಾಬ್ಲಮ್ ಅಂತ ಹೇಳೋದಾದರೆ, ನಿಮಗೆ ಬರೋ ಅಂಥ ಸೊಲ್ಯೂಷನ್ ಎಲ್ಲಿ ಬರುತ್ತೆ ಅಂದರೆ ಒಳಗಡೆ ಎಲ್ಲೂ ಬರಲ್ಲ. ಬರೋದು ಎಲ್ಲಿ ಕಾರ್ನರ್ ಪಾಯಿಂಟ್ಗಳಿರ್ತಾವೋ ಅಲ್ಲಿ ಮಾತ್ರ ಆಪ್ಟಿಮಲ್ ಸೊಲ್ಯೂಷನ್ ಬರುತ್ತೆ. ನಿಮಗೆ ಒಂದು ಬೌಂಡ್ರಿ ತೊಗೊಂಡಾಗ ನಮಗೆ ಮಧ್ಯದಲ್ಲೇ ಮ್ಯಾಕ್ಸಿಮಮ್ ಬರ್ಬೋದು ಆ ಥರ ಅನ್ಕೋಬಾರ್ದು. ನಿಮಗೆ ಮ್ಯಾಕ್ಸಿಮಮ್ ಬರೋದಕ್ಕೆ ಸಾಧ್ಯ ಇರೋದು ಎಲ್ಲಪ್ಪ ಅಂದರೆ ಬೌಂಡ್ರಿನಲ್ಲಿ ಬರುತ್ತೆ. ಅದರಲ್ಲೂ ಬೌಂಡ್ರಿಲಿ ಎಂದಾಗ ಎಲ್ಲಿ ಕಾರ್ನರ್ ಆಗಿ ಪಾಯಿಂಟ್ಗಳಿರ್ತವೆ, ಎರಡು ಲೈನ್ ಇಂಟರ್ಸೆಕ್ಟ್ ಆಗೋಂಥ ಪಾಯಿಂಟ್ ಇರುತ್ತಲ್ಲ ಕಾರ್ನರು, ಅಲ್ಲಿ ಬರ್ತವೆ ಅನ್ನೋದನ್ನೇ ನಮ್ಮ ಮೊದಲನೇ ಥಿಯರಮ್ ಹೇಳುತ್ತೆ. ಹಾಗೆ ಎರಡನೇ ಥಿಯರಮ್ ಏನು ಹೇಳುತ್ತೆ ಅಂತ ನೋಡೋಣ. ರೈಟ್ ಇಟ್ ಸೆಕೆಂಡ್ ಥಿಯರಮ್. ಲೆಟ್ ಆರ್ ಬಿ ದಿ ಫೀಸಿಯಬಲ್ ರೀಜನ್ ಫಾರ್ ಎ ಎಲ್ ಪಿ ಪಿ and let z is equal to ax plus by be the objective function if r is bounded. Then the objective function z has both maximum and minimum value on r, and each of this occur at a ಕಾರ್ನರ್ ಪಾಯಿಂಟ್ ಆಫ್ ಆರ್ ಅಂತ ಆಗುತ್ತೆ. ಅಂದರೆ ನಿಮಗೆ ಬಂದಿರೋ ಅಂಥ ಸೊಲ್ಯೂಷನ್ ಸೆಟ್ಟು ಬೌಂಡ್ ಆಗಿದ್ರೆ, ಅಂದರೆ ಕ್ಲೋಸ್ ಆಗಿ ಪಾಲಿಗಾನ್ ಒಳಗೆ ಇದ್ದರೆ ಅದರಲ್ಲಿ ಮ್ಯಾಕ್ಸಿಮಮ್ಮು ಬರುತ್ತೆ, ಮಿನಿಮಮ್ಮು ಬರುತ್ತೆ. ಅದ್ರ ಜೊತೆಗೆ ಅವೆರಡು ಎಲ್ಲಿ ಬರ್ತವೆ ಅಂದರೆ ಕಾರ್ನರ್ ಪಾಯಿಂಟ್ಗಳಲ್ಲಿ ಬರುತ್ತೆ. ಬೌಂಡ್ರಿನಲ್ಲಿ ಕಾರ್ನರ್ ಪಾಯಿಂಟಲ್ಲಿ ಬರುತ್ತೆ ಅಂತ ಹೇಳೋದು ನಮ್ಮ ಎರಡು ಮೇಜರ್ ಪ್ರಾಬ್ಲಮ್ಮು. ಹಾಗಾದರೆ ನಮಗೆ ಅದನ್ನು ಬೌಂಡೆಡ್ ರೀಜನ್ ಅಂತ ಕರಿತೀವಿ. ಸುತ್ತ ಕ್ಲೋಸ್ ಆಗಿದ್ರೆ, ಎಲ್ಲೂ ಹೊರಕೋಕೆ ಜಾಗ ಇಲ್ದಲೆ ಕ್ಲೋಸ್ ಆಗಿದ್ರೆ, ಈಗ ಪಾಲಿಗಾನು ಟ್ರಯಾಂಗಲ್ ಶೇಪು, ಸ್ಕ್ವೇರ್ ಶೇಪು ಈ ಥರ ಇರ್ತಾವಲ್ಲ, ಪಾಲಿಗಾನ್ ಎಷ್ಟು ಸೈಡಾರೇ ಇರಲಿ ನಮಗೆ, ಒಟ್ಟಿನಲ್ಲಿ ಅದು ಬೌಂಡ್ ಆಗಿದ್ರೆ ಅದನ್ನು ನಾವು ಬೌಂಡೆಡ್ ರೀಜನ್ ಅಂತ ಕರಿತೀವಿ. ಅಂಥ ಸಿಚುವೇಷನಲ್ಲಿ ನಮಗೆ ಮ್ಯಾಕ್ಸಿಮಮ್ಮು ಬರುತ್ತೆ, ಮಿನಿಮಮ್ಮು ಬರುತ್ತೆ. ಸಪೋಸ್ ನಮಗೆ ಆ ಥರ ಬೌಂಡ್ ಆಗಿರಲಿಲ್ಲ ಅಂದರೆ ಏನಾಗುತ್ತೆ ಅಂತ ನೋಡೋಣ. ನೋಟ್ ಅಂತ ಬರೀರಿ. ಇಫ್ ಆರ್ ಈಸ್ ಅನ್ಬೌಂಡೆಡ್ ಅಂದರೆ ಆ ರೀತಿ ಬೌಂಡ್ ಆಗಿರಲಿಲ್ಲ. ಬೌಂಡ್ ಆಗೋದಂದರೆ ಗೊತ್ತಾಯ್ತಲ್ವಾ? ಈಗ ಫಾರ್ ಎಕ್ಸಾಂಪಲ್ ಈ ಥರ ಇತ್ತು ಅಂದ್ಕೊಳ್ಳಿ. ನೋಡಿ, ಈಗೊಂದು ಲೈನ್ ಹೋಗಿದೆ, ಈಗೊಂದು ಲೈನ್ ಹೋಗಿದೆ. ಇದನ್ನು ನಾವು ಶೇಡ್ ಮಾಡಿಕೊಂಡ್ರೆ ಈ ಥರ ಈ ಪೋರ್ಷನ್ನ, ಇದು ಬೌಂಡೆಡ್ ರೀಜನ್ನು. ಅದೇ ಅನ್ಬೌಂಡೆಡ್ ರೀಜನ್ ಅಂದರೆ ಹೇಗಿರುತ್ತೆ ಗೊತ್ತಾ? ನೋಡಿ ಹೇಗಿರುತ್ತೆ, ಒಂದು ಲೈನು ಈಗ ಹೋಗಿರುತ್ತೆ, ಇನ್ನೊಂದು ಲೈನು ಈಗ ಹೋಗಿರುತ್ತೆ. ನಾವು ಶೇಡ್ ಮಾಡ್ತಾ ಇರೋದು ಈ ರೀಜನ್ ಆಗಿರುತ್ತೆ. ಇದು
ಈ ರೀಜನ್, ಇದು ನಾವು ಶೇಡ್ ಮಾಡಿರೋ ರೀಜನ್ ಅಂತ ಅನ್ಕೊಳ್ಳಿ. ಈಗ ನೋಡಿ ಇಲ್ಲಿ ನಮಗೆ ಈ ಕಡೆ ರೈಟ್ ಸೈಡಲ್ಲಿ ನೋಡಿ ಇಲ್ಲಿ ಕ್ಲೋಸ್ ಇಲ್ಲ, ಈ ಪೋರ್ಷನ್ ಕ್ಲೋಸ್ ಇಲ್ಲ, ಇದು ಇನ್ನೂ ಹೋಯ್ತಾನೇ ಇದೆ. ಹೀಗೆ ಈ ಲೈನ್ ಎಷ್ಟು ಎಕ್ಸ್ಟೆಂಡ್ ಆಗುತ್ತೆ ಅಷ್ಟು, ಈ ಲೈನ್ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟು ಹೋಗುತ್ತೆ. ಹಾಗಾಗಿ ಇಂಥ ರೀಜನ್ಗಳನ್ನ ನಾವು ಅನ್ಬೌಂಡೆಡ್ ಅಂತ ಕರಿತೀವಿ. ಇಲ್ಲಿ ಎಕ್ಸ್ಟೆನ್ಷನ್ ಆಗ್ತಾನೇ ಹೋಗುತ್ತೆ, ಇಟ್ ಈಸ್ ಅನ್ಬೌಂಡೆಡ್. ಸೊ ಹಾಗಾದ್ರೆ ಅನ್ಬೌಂಡೆಡ್ ಇದ್ದರೆ ಏನಾಗುತ್ತೆ ಅಂತ ನೋಡೋಣ. ಬರ್ಕೊಳ್ಳಿ ನೋಟ್. ಇಫ್ ಆರ್ ಈಸ್ ಅನ್ಬೌಂಡೆಡ್ ದೆನ್ ಎ ಮ್ಯಾಕ್ಸಿಮಮ್ or minimum value of the objective function may not exist. ಅಂದರೆ ಎಕ್ಸಿಸ್ಟ್ ಆಗೋದೇ ಇಲ್ಲ ಅಂತ ಅಲ್ಲ, ಎಕ್ಸಿಸ್ಟು ಆಗ್ಬೋದು, ಎಕ್ಸಿಸ್ಟ್ ಆಗದೇ ಇರ್ಬೋದು. ಹವೆವರ್ ಇಫ್ ಇಟ್ ಈಸ್ ಎಕ್ಸಿಸ್ಟ್, ಒಂದು ಪಕ್ಷ ಎಕ್ಸಿಸ್ಟ್ ಆದರೆ ಇಟ್ ಮಸ್ಟ್ ಅಕರ್ ಅಟ್ ಎ ಕಾರ್ನರ್ ಪಾಯಿಂಟ್ ಆಫ್ ಆರ್. ಒಂದು ವೇಳೆ ಎಕ್ಸಿಸ್ಟ್ ಆದರೆ ಅದು ಕಾರ್ನರ್ ಪಾಯಿಂಟಲ್ಲೇ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಎಕ್ಸಿಸ್ಟ್ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಎಕ್ಸಿಸ್ಟ್ ಆದರೆ ಅದು ಏನೋ ಅನ್ಬೌಂಡೆಡ್ ರೀಸನಿನ ಕಾರ್ನರ್ ಪಾಯಿಂಟಲ್ಲೇ ಎಕ್ಸಿಸ್ಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಹಾಗಾದರೆ ಇಲ್ಲಿ ನಾವು ಕಾರ್ನರ್ ಪಾಯಿಂಟ್ ಮೆಥಡನ್ನು ಹೇಗೆ ಸಾಲ್ವ್ ಮಾಡೋದು, ಹೇಗೆ ಪ್ರಾಬ್ಲಮ್ ಮಾಡೋದು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.